ಚಂದ್ರು ದದ್ದಲ್ಲ ಅಂತೇವ ಚಂದ್ರು ದದ್ದಲ್ಲ ಅಂತೇವನ ಇಲ್ಲೇ ಹಾಸ್ಪಿಟ್ಲಾಗ ಸರ ಯಾಕ ಮುಖ ತೋರ್ಸಿ ಅಂದಿಗತ್ತಾನ 1,00,000 ದುಡ್ಡು ಕೊಡ್ಬೇಕಿವ ನಮ್ಗೆ. ಸಾಲ ಮಾಡೋರ್ ಶಿಸ್ತು ನೋಡ್ರಿ. ನಂಬರ್ ಗಾಡಿ ನಂಬರ್ ಎಲ್ಲ ಇಲ್ಲಿ ಸಾಲ ಓಯ್ ನಮಸ್ತೆ ದೊಡ್ಡ ಮಂದಿಗೆ ನೋಡ್ರಪ್ಪ. ಸಾಯಂಕಾಲ ಆಗ್ಯದ, 6 ಗಂಟೆ ಆದ್ರೆ ಇಷ್ಟು ಬಿಸಿಲದ. ನಮ್ಮ ದೋಸ್ತ ನಾವು ಈ ಥರ ವಾಕಿಂಗ್ ಹೊಂಟಿದ್ವಿ. ಬಿಸಿಲು ನೋಡಿದ್ರೆ ಇಲ್ಲೇನು 3 ಗಂಟೆ ಬಿಸಿಲು ಕಾಣಕತ್ತೆ. ತರಕಾರಿ ಮಾರಕತ್ತಿದ್ರು. ಸಾಯಂಕಾಲ ಬಂದು ತೊಗೊಕತ್ರಿ. ಇಲ್ಲೊಂದು ಕಾರ್ ಅಂತ ನೋಡ್ರಿ. ಈ ಕಾರ್ ನೋಡೋಕ್ಕಾಗಲ್ಲ, ಯಾಕಂದ್ರೆ ಬಿಸಿಲು ಅಷ್ಟು ನಮ್ಮ ಮುಂದೆ ಟಾರ್ಚ್ ಇಟ್ಟಂಗೆ ಕಾಣಕತ್ತಿತ್ತು. ಈ ಕಸ ನೋಡ್ರಿ ಹೆಂಗದ. ಮುನ್ಸಿಪಾಲ್ಟಿದವರು ಎಷ್ಟು ಕೆಲಸ ಮಾಡ್ತಾರಂತ ಮ್ಯಾಗಿನ ಗೊತ್ತಾಯ್ತು ನಗರ ಪಾಲಿಕೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡ್ರಿ. ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಟ ಅಂದ್ರೆ ಈಗ ನೋಡ್ರಿ ಮುಂದೆ ಬಿಸಿಲು ಬರಾಕತ್ರ ಬಿ ಅದೇ ಥರ ನಾವು ಹೊಂಟಿದ್ರು. ಇಲ್ಲೊಂದು ಮನೆ ಕಾಣಕತ್ತಲ್ಲ, ಇಲ್ಲೊಂದು ಮನೆ ಕಾಣಕತ್ತ. ಯಾರಿಲ್ಲಪ್ಪ ಅಂತಂದ್ರೆ ಯಾಕೆ ಬಿಸಿಲಾಗ ಯಾಕೆ ಬರ್ತಾಳ್ರಿ ಇಷ್ಟು ಹೊರಗೆ. ನಾವು ಹೊಂಟಿವಿ ಎಷ್ಟು ಬಿಸಿಲಾಗ. ಯಾಕಂದ್ರೆ 6 ಗಂಟೆ ಆಗ್ಯದ್ರಿ, ಸಾಯಂಕಾಲ 6 ಗಂಟೆ. ಸಣ್ಣ ಕುಕ್ಕತ್ತಾನ ಸೂರ್ಯ. ಇಲ್ಲಿ ಯಾದಗಿರಿ ಗುಡ್ಡ ಕಾಣ್ತದ, ಆದ್ರೆ ಕಾಣವಲ್ದು ಅಷ್ಟು ಸೂರ್ಯ ನಮಗೆ ಟಾರ್ಚ್ ಇಟ್ಟಂಗೆ ಫೋಕಸ್ ಲೈಟ್ ಹಾಕಿದಂಗೆ ಕಾಣಕತ್ತಾನ ನೋಡ್ರಿ. ಕಾಣಕತ್ತ ಯಾದಗಿರಿ ಗುಡ್ಡ ಕಂಡಿತ್ತು ನೋಡ್ರಿ. ಮುದುಕಿ ವಾಕ್ ಮಾಡಕತ್ತಾಳೆ ಇಲ್ಲಿ. ಇದೇ ಥರ ವಾಕ್ ಮಾಡ್ತಾರೆ. ನಮ್ಮ ದೋಸ್ತ್ ಫೋನ್ ಮಾಡಿದ, ಎಲ್ಲಿದ್ದಿರಲಿ ಅಪ್ಪ ನಾನು ಬರಾಕತ್ತೀನಿ ನಿಮ್ಮ ಜೊತೆಗ ವಾಕಿಂಗ್, ಚಾ ಕುಡಿಸ್ತೀನಿ ತಂದ. ಯಾರಪ್ಪ ಅಂತಂದ್ರೆ ಈಗ ಬರ್ತಾನೆ ನೋಡ್ರಿ ನಮ್ಮ ದೋಸ್ತ್ ಬರಾಕತ್ತ. ಇವನೇ ನೋಡ್ರಿ ಚಂದ್ರು ದದ್ದಲ್ ಅಂತ. ನೋಡ್ರಿ ಬಾಳ ಜನ ಸಿಕ್ಕನ. ಚಂದ್ರು ದದ್ದಲ್ಲ ಅಂತೇವ ಚಂದ್ರು ದದ್ದಲ್ಲ ಅಂತೇವನ ಇಲ್ಲೇ ಹಾಸ್ಪಿಟ್ಲಾಗ ಸರ ಯಾಕ ಮುಖ ತೋರ್ಸಿ ಅಂದಿಗತ್ತಾನ 1,00,000 ದುಡ್ಡು ಕೊಡ್ಬೇಕಿವ ನಮ್ಗೆ. ಸಾಲ ಮಾಡೋರ್ ಶಿಸ್ತು ನೋಡ್ರಿ. ನಂಬರ್ ಗಾಡಿ ನಂಬರ್ ಎಲ್ಲ ಇಲ್ಲಿ ಸಾಲ ದೋಸ್ತ ಕರ್ಕೊಂಡ್ರಿ ಮುಂದೆ. ಹಂಗೆ ನಾನು ಮುಂದೆ ಹೋದ, ನಾವು ಹಿಂದೆ ಹೊಂಟಿದ್ವಿ. ಅವ್ನು ಫಾಲೋ ಮಾಡ್ಕೊಂಡು ಹೊಂಟಿದ್ವಿ. ಇಷ್ಟು ಸನ್ಸೆಟ್ ಆದ್ರೆ ಭೀ ಇಷ್ಟು ಬಿಸಿಲಾಗ ಯಾವನ ಚಾ ಕುಡಿಸ್ತಾನೆ. ನಮ್ಮ ದೋಸ್ತ್ ಕುಡ್ಸಕತ್ತಾರ ನೋಡ್ರಿ. ಯಾರನ್ನ ಜ್ಯೂಸ್ ಕುಡಿಯೋ ಬಾ ಮಗ ಅಂತಂತಾರೆ. ಆದ್ರೆ ಭೀ ಚಾ ಕುಡ್ಸಕ್ಕೆ ಕರ್ಕೊಂಡಿದ್ವಿ. ಇಷ್ಟು ಫುಲ್ ಟ್ರಾಫಿಕ್ ಐತಿ ಇಲ್ಲಿ. ಪೆಟ್ರೋಲ್ ಕ್ರಾಸ್ ಇದೆ ಫುಲ್ಲು. ಯಾವಾಗಲೂ ಟ್ರಾಫಿಕ್ ಇರ್ತದೆ, ಹಿಂದೆ ಮುಂದೆ ಗಾಡಿ ಇರ್ತಾವೆ. ಯಾವಾಗಲೂ ಚೌಕ್ ಥರ ಇದೆ. ಅಂದ್ರೆ ಭೀ ಅದೇ ದಾಟಿದ್ವಿ. ಅವ್ನು ಗೊತ್ತಾನೆ ಯಾರೋ ಹಿಂದೆ ಬಂದು ಗೊತ್ತಾರ ಗೊತ್ತಿಲ್ಲ ಅಂತ ಫುಲ್ ಟ್ರಾಫಿಕ್ ಇರ್ತದೆ ಯಾವಾಗಲೂ. ನಮ್ಮ ದೋಸ್ತ್ ಸ್ಪೀಡ್ ಹೊಡ ಮಗ, ಸ್ಲೋ ಹೊಡ್ಯಪ್ಪ ಅಂತ ನಾನು ಹೇಳ್ತಾ ಇದ್ದೆ. ಎಲ್ಲಿಗೊಂಡ ಅಂತ ನಮ್ಮ ದೋಸ್ತ್ ಆಗತ್ತಿದ್ದ, ಚಾ ಕುಡಿಸ್ತಾನ. ಮತ್ತೆ ಯಾಕೆ ನಮ್ಮ ದೋಸ್ತ್ ಹಿಂದಕ್ಕೆ ತಿರುಗಿ ಮುಂದಕ್ಕೆ ಬಂದು ಏನಂದ ಕೇಳಿದ್ರೆ, ಏನು ಮಗ ಚಾ ಇಲ್ಲಿ ಅಂಗಡಿ ಮುಚ್ಚಿಬಿಟ್ಟದ ಅಂತಂತಂದ. ಮತ್ತೆ ಎಲ್ಲಿ ಭಾಗ ಅಂತಂತಂದ. ಬಾಪ ಇಲ್ಲೊಂದು ಇನ್ನೊಂದು ಚಾ ಸ್ಪೆಷಲಾಗಿ ಮಾಡ್ತಾರಂತ ಕರ್ಕೊಂಬಂಟ. ಆಯ್ತು ಸರಿಯಪ್ಪ ಅಂದ್ಗೇಸಿ ನಾವು ಆಯ್ತು ತಗೋಪ್ಪ ಚಾ ಇಲ್ಲಿ ನೀ ಕುಡಿಸೋದಿದ್ದೀವಿ, ನಾವೇನು ಕುಡಿಯೋರು ಇದ್ದೀವಿ, ನೀ ಎಲ್ಲಿ ಕರ್ಕೊಂಡು ಹೋಗ್ತಿ ಅಲ್ಲಿಗೆ ಬರ್ತೀವಿ ಅಂತ ಅಂದೀವಿ. ಹಂಗೆ ಸ್ಲೋದಾಗ ಗಾಡಿ ಸ್ಟಾರ್ಟ್ ಮಾಡಿ ಹಂಗೆ ಸ್ಲೋದಾಗ ಹೊಂಟ ನಮ್ಮ ದೋಸ್ತ. ಏನು ಮಾಡಕತ್ತಿರೋ ಅಂತಂದ. ಬ್ಲಾಗ್ ಮಾಡಕತ್ತಿ ಅಂತಂದ್ವಿ. ಏನಂತ ಮುಖ ತೋರಿಸ್ಬಿಡ್ರಲ್ಲ, ಏನು ಗಾಡಿ ತೋರಿಸ್ಬಿಡ್ರಲ್ಲ ಅಂತ ಬಾರಿ ನಾಚಿಕೆ ಪಡ್ತಾಯಿದ್ದ ನಮ್ಮ ದೋಸ್ತ. ಅದೇ ಟೈಮ್ ಐಸ್ ಕ್ರೀಮ್ ಅಂಗಡಿ ಲಾರಿ ಎಲ್ಲ ಬಂದು ನಮ್ಗೆ ಗುದ್ದಕ್ಕೆ ಸ್ಟಾರ್ಟ್ ಮಾಡಿದ್ವು. ಆದ್ರೆ ಗುದ್ದಲಿಲ್ಲ. ಹಂಗೆ ಎಲ್ಲ ತಪ್ಸ್ಕೊಂಡು ನಾವು ಮುಂದಕ್ಕೆ ಹೋದಿವಿ. ಮುಂದೆ ನಾವು ಹಿಂದೆ ಹೊಂಟಿದ್ದೀವಿ. ನಮ್ಮ ದೋಸ್ತ ಮಗ ಮತ್ತೇನು ಸಮಾಚಾರ ಅಂತಂದ. ಏನಿಲ್ಲಪ್ಪ ನೀ ಚಾ ಕುಡಿಸೋಲ್ಲ, ಅದೇ ಖುಷಿ ಇದ್ಮ್ಯಾಗ ನಾವು ನಿನ್ನಿಂದ ಪಾಲ ಮಾಡಕತ್ತೀವಪ್ಪ ಅಂತಂದೀವಿ. ಏನೋ ಹೇಳಲಿ ಬೇರೆ ಅದಂತಂದ. ಏನು ಹೇಳ್ಬೇಕಲೇ ಬೇರೆ ಅದು ಏನಿರ್ತದೆ ಅಂತಂತಂದ್ವಿ. ಅದೇ ಹಳೆ ಕತೆ, ಅದೇ ಹೊಸದು ಸ್ಟೋರಿ ಇರ್ತದೆ ನಮ್ಮದು ಅಂತಂದ್ವಿ. ಹಿಂದೆ ಹೇಳ ಯಾವ್ದಾನ ಅಂತಂದು. ಯಾವುದೋ ಒಂದು ಕಾಲೇಜ್ ಬಸ್ಸಿನ ಜೊತೆಲಿ ಅದು ನೋಡ್ಕೊಂತ ಹಂಗೆ ಹೊಂಟಿದ್ವಿ ಮುಂದೆ. ಹಂಗೆ ಮುಂದೆ ಓದ್ತಾ ಹಂಗೆ ಮಾತಾಡ್ದು ಏನಪ್ಪ ದೋಸ್ತ ಯಾವ ಮದುವೆ ಆತಂತಂದ. ಏನೋ ಮದುವೆ ದೂರ ಅದಪ್ಪ ನಮ್ಮದು, ಏನೋ ಇವಾಗೆಲ್ಲ ಸಮೀಪ, ನನ್ನ ಮದುವೆ 3 ಮಕ್ಳಾರ ಅಂತ ಅವ ಅಂದ. ನಾವು ಸ್ವಲ್ಪ ಸ್ಮೈಲ್ ಕೊಡ್ತಾನೆ, ನೀವು ಮದುವೆ ಆಯ್ತು ಮಕ್ಳಾಯ್ತು, ನಮ್ದು ಇನ್ನೇನು ಆಗಿಲ್ಲಲ್ಪ, ಏನೋ ಸಿಂಗಲ್ದಾಗೆ ಸಾಯಕತ್ತೀವಲ್ಲಪ್ಪ ಅಂತಂದ್ವಿ.
ಹಂಗೆ ಮುಂದೆ ಮುಂದೆ ಹೋಗ್ತಾ 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 ಇನ್ನು ಎಷ್ಟು ದೂರ ಕರ್ಕೊಂಡ್ಲಿ ಒಂದು ಚಾ ಕುಡಿಯೋಕೆ ಏನೋ ಒಂದು ಯಾದಗಿರಿ ಬಿಟ್ಟು ಹೋಗಮ್ಮ ಅಂತ ನಾನು ಆಗತ್ತಿದ್ದೆ. ಇಲ್ಲ ಮಗ ಇಲ್ಲೇ ಅದು ಬಾ ಇಲ್ಲೇ ಬಾ ಸ್ಪೆಷಲ್ ಚಲೋ ಚೆನ್ನಾಗಿ ಮಾಡ್ತಾರೆ ಯಾಕೆ ಅಂತ ತನಕತ್ತಿದೆ. ಅವ್ನು 10 ರೂಪಾಯಿ ಚಹಾ ಸಾಲಾಗ ಎಷ್ಟು ದೂರ ಹೋಗ್ತೀವಿ ನೋಡ್ರಿ ನಾವು. ಅಂದ್ರೆ ಇಂಥ ಬಿಸ್ಲಾಗ ಅದ್ರಾಗ ಅವ್ನು ಕರ್ಕೊಂಡ್ರಂತ ನಾವು ಹೊಂಟಿದ್ವಿ. ಅದ್ರಾಗ ಗಾಡಿ ಪೆಟ್ರೋಲ್ ಯಾರು ಹೇಳ್ಬೇಕು ಹೇಳ್ರಿ. ಗಾಡಿ ಪೆಟ್ರೋಲೇ 100 ರೂಪಾಯಿ ಹೋಗ್ತದೆ ಆ ಚಾ ಕುಡಿಯೋಕೆ ಹೋದ್ರೆ. ಅಂಥ ಪರಿ ಮುಂದಕ್ಕೆ ಹೊಂಟೀವಿ ನಾವು. ಇಷ್ಟು ದೂರ ಹೊಂಟೀವಿ ಒಂದು ಚಾ ಕುಡಿಯೋಕೆ. ಆ ಚಾ ಇರೋದೇ 10 ರೂಪಾಯಿ, ಗಾಡಿ ಪೆಟ್ರೋಲ್ 50 ರೂಪಾಯಿ ಹೋಗ್ತದೆ ರೀ. ಯಾರಿಗೆ ಹೇಳ್ಬೇಕು ಕಷ್ಟ. ಆದರೂ ಇರ್ಲಪ್ಪ ನಮ್ಮ ದೋಸ್ತ ಚಾ ಕುಡ್ಸಕತ್ತಾರಂತ ಹಂಗೆ ಮುಂದಕ್ಕೆ ಹೊಂಟೆ ಇದೆ ನೋಡ್ರಿ. ಹನುಮಂದ್ರ ಗುಡಿ ಮಾತಾ ಮಣಕೇಶ್ವರ ನಗರ ಅಂತಾರೆ ಅದ. ಹಿಂಗೆ ಬರ್ತಾ ಮತ್ತೆ ಟರ್ನ್ ಆದ್ವಿ. ಸ್ಲೋಲಿ ಟರ್ನ್ ಆಯ್ತು. ಇಲ್ಲಿ ಮುಂದೆ ಏನು ಕಾಣ್ತಿರಲ್ಲ ಅಂತ ಅನ್ಬೇಡ್ರಿ. ಇಲ್ಲಿ ಸೈಲೆಂಟ್ ಆಗ್ಯಾರ, ಏನು ಗಾಡಿ ಇಲ್ಲ ಅಂತ. 90 ಫೀಟ್ ರೋಡ್ ಆದ್ರಿ ಇದು, ದೊಡ್ಡದದ. ಇಲ್ಲಿ ಬಸ್ ಬಂದು ನಿಂದಿರ್ತಾವೆ, ಸ್ಟಾಪ್ ಆಗ್ತಾವ. ದೊಡ್ಡ ಇಲ್ಲಿ ಒಂದು ಮಾರ್ಕೆಟ್ ಥರ ಇರ್ತದೆ ಅವಲ್ಲಿ ಸಾಯಂಕಾಲ. ಈಗ ಬಿಸಿಲ ಅಂತ ಯಾವನು ಹುಡುಗರು ಬರವಲ್ರು, ಯಾರು ಮಂದಿ ಬರವಲ್ರು. ಹಂಗೆ ಫಾಲೋ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೊಂಟಿದ್ದೀವಿ ಅವ್ನು ಫಾಲೋ ಮಾಡ್ಕೊಂತ. ಈಗ ನಮ್ಮ ದೋಸ್ತ ಏನು ಅನ್ಕತ್ತಾನಪ್ಪ, ಒಂದು ಚಾ ಕುಡ್ಸಕ್ಕೆ ನಾ ಇಲ್ಲಿ ಕರ್ಕೊಂಡ್ನಂತ ಅನ್ನಕತ್ತಾನ ಅಂತ ಅಂದ್ಕೊಂಡ್ವಿ. ಎಲ್ಲೇನೋ ನಾನು ನಮಗೆ ಏನಪ್ಪ ಅಂದ್ರೆ ನಮಗೆ ಏನು ಬೀಗ್ರು ಕೂಡ ಕರ್ಕೊಂಡು ಶಿಸ್ತು ಹೊಂಟಿದ್ದ ನಮ್ಮ ದೋಸ್ತ. ಏನು ಓನ್ಲಿ ಚಾ ಕುಡ್ಸಕ್ಕೆ ಕರ್ಕೊಂಡಿದ್ದ. ಇಲ್ಲಿ ಹುಡುಗರು ಆಡಕತ್ತಿದ್ವು, ನೋಡ್ರಿ ಕೀಳು ಆಡಕತ್ತವು. ನಾವು ಅಂದ್ರೆ ಬೈಕ್ ಮೇಲೆ ತಿರ್ಗಾಡ್ಕೊಂಡು ಹೊಂಟೀವಿ. ಅವನೊಂದು ಸಾಯಂಕಾಲ ನಡ್ಕೊಂತ ಹೋಗ್ತಾರೆ, ಆದ್ರೆ ನಾವು ಬೈಕ್ ಮೇಲೆ ತಿರುಗಾಡ್ತೀವಿ. ಯಾಕಂದ್ರೆ ಒಂದು ವಾಕಿಂಗ್ ಇದೆ, ಬೈಕ್ ಮ್ಯಾಗೆ ವಾಕಿಂಗ್ ಮಾಡ್ತೀವಿ. ಅವೆಲ್ಲ ನಡ್ಕೊಂಡು ತಿರುಗಾಡಿದ್ರೆ ಕಾಲು ಬೆನ್ ಆಗ್ತೀವಿ ರೀ, ಗೊತ್ತಾಗಲ್ಲ ನಿಮ್ಗೆ. ಅದಕ್ಕೆ ಹಿಂಗೆ ಹೊಂಟಿದ್ವಿ ಬೈಕ್ ಮ್ಯಾಗ. ಅದೇ ಇದು ನೋಡ್ತಾ 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 ಮುಂದೆ ನಮ್ಮ ದೋಸ್ತ ಬಿ ಯಾಕಪ್ಪ ಸಿಕ್ಕ್ರಪ್ಪ ಅಂತ ಅವನು ಮನಸ್ಸಲ್ಲಿ ಗುಣಗುಣಗುತ್ತಾ ಹೊಂಟಿದ್ದು. ನಾವು ಸಿಗೋದೇ ಅಪರೂಪ ಅಂತ ಅವನು ಗೊತ್ತಿತ್ತು. ಅದಕ್ಕೆ ಸುಮ್ಮನೆ ಆಗ್ಯದ. ಇಷ್ಟು ದೂರ ಯಾಕೆ ಕರ್ಕೊಂಡ್ರನಪ್ಪ ನಾವು ಅನ್ನಕತ್ತಿದ್ವಿ. ಅದು ಒಂದೇ ಒಂದು ಚಾ ಸಲಾಗಿ ಇಷ್ಟು ದೂರ ಹೊಂಟಿವಿ ಅಂತ ನೀವು ತಿಳ್ಕೊಬೇಕು ಅಷ್ಟೇ, ಮತ್ತೇನಿಲ್ಲ. ಅಲ್ಲಿ ಯಾವ್ದು ಬೀಗ್ರು ಊಟ ಇಲ್ಲ, ಮನುಷ್ಯ ಅಂತಿಲ್ಲ, ಯಾವ್ದು ಫಂಕ್ಷನ್ ಇಲ್ಲ, ಏನಿಲ್ಲ ಅದು ಅಂತ ನೀವು ಗೊತ್ತಾಗ್ತದ. ನಮ್ಮಿಂದ ಮುಂದೆ ಪಾಸ್ ಆದ ಸ್ಕೂಟಿ ಬಂತೀವಿ ನೋಡ್ರಿ. ಎಷ್ಟು ಚಲೋ ರೋಡ್ ಅದು, CC ರೋಡು. ಎಲ್ಲ ಎಷ್ಟು ಕ್ಲೀನ್ ಇಟ್ಕೊಂಡಾರೆ ನೋಡ್ರಿ. ಒಂದು ಹುಲ್ಲು ಕಸ ಏನು ಗಿಡಗಳು ಬೆಳೆಯಾರ್ದ ಮುನ್ಸಿಪಾಲ್ಟಿದವ್ರು ಎಷ್ಟು ಚೆನ್ನಾಗಿ ಅದು ನೋಡ್ರಿ. ಹಚ್ಚ ಹಸಿರು ಕಾಡು ಕಡಕತ್ತ. ನಮ್ಮದು ಮೈಸೂರು ಸೆಕೆಂಡ್. ಫಸ್ಟ್ ಸ್ವಚ್ಛ ಮೈಸೂರು ಆದಂದ್ರೆ ಸೆಕೆಂಡ್ ಯಾದಗಿರಿ ಆದ ನೋಡ್ರಿ. ಅಷ್ಟು ಸ್ವಚ್ಛ ಅದು ನಮ್ಮದು ಯಾದಗಿರಿ. ಹಿಂಗೆ ಇಷ್ಟು ಸ್ವಚ್ಛ ಇಟ್ಕೊಂಡಾರೆ ನೋಡ್ರಿ. ಎಷ್ಟು ಹಚ್ಚ ಹಸಿರು ಕಾಣ್ತಾ ಗಿಡಗಳು, ಕಲ್ಲುಗಳು, ಸಸ್ಯಗಳು ಎಷ್ಟು ಚೆನ್ನಾಗಿ ಕಾಣಕತ್ತ ನೋಡ್ರಿ. ಹಿಂಗೆ ಅವ್ನು ಕೋಳಿ ಫಾರಮ್ ಈ ಥರ ನೋಡೋಳಕ್ಕೆ ಅಂತ ನಾವು ಮುಂದೆ ಹೊಂಟಿದ್ದ, ಹಿಂದೆ ಹೊಂಟಿದ್ವಿ. ಓರಿ ಎತ್ತು ಕೆರೆಗಳಿತ್ತು. ನಾವು ನಮ್ಮ ದೋಸ್ತ ಚಾ ಕಡೆ ದುಕಾನ್ ಕಡೆ ಹೇಳಕತ್ತಾನ, ಹಂಗೆ ಹೊಂಟಿದ್ವಿ. ಇದು ನೋಡ್ರಿ ಹೊಸಳ್ಳಿ ಕ್ರಾಸ್ ರೋಡು, ಹೊಸಳ್ಳಿಗೆ ಹೋಗ್ತದೆ ನೋಡ್ರಿ. ಲೆಫ್ಟ್ ಟರ್ನ್ ಆದ್ರಿ. ದೊಡ್ಡ ಚರ್ಚ್ ಯಾದಗಿರಲ್ಲಿ, ಕ್ಯಾಥಲಿಕ್ ಚರ್ಚ್, ಮೆಥಡಿಸ್ಟ್ ಚರ್ಚ್. ಆ ಕಡೆ ಕೆರೆ ಬಳಿ ಬರ್ತದೆ, ಕ್ಯಾಥಲಿಕ್ ಚರ್ಚ್. ಅದು ದೊಡ್ಡದು ಹೊಸದಾಗಿ ಕಟ್ಟಿದ್ದಾರೆ, ಇನ್ನೂ ಪೇಂಟಿಂಗ್ ನಡೆದದ ಅಂತ ನಾವು ಈಗ ಚಹಾ ಕುಡಿಯೋ ಸಮೀಪ ದುಕಾನ್ಗೆ ಬಂದೀವಿ. ಇದೇ KB ರೋಡ್ ಅಂತಾರೆ, ಇಲ್ಲಿ ಬಂದೀವಿ. ಬಂದು ಚಹಾ ಕುಡಿಬೇಕಂತ ನಮ್ಮ ದೋಸ್ತನ ತೀರ್ಮಾನ ಮಾಡಿಬಿಟ್ಟ ನಮಗೆ ಕುಡಿಸ್ಬೇಕಂತ. ಚಹಾದಾಗ ಏನಂತ ಸ್ಪೆಷಲ್ ಇರ್ತಪ್ಪ ಅದು ಅಂತ ನೀವು ಅನ್ಬೋದು. ಅದೇನು ಚಹಾ ಕುಡಿಯೋದು ಸ್ಪೆಷಲ್ ಅಲ್ಲ, ಆದರೆ ನಾವು ಕುಂತು ಮಾತಾಡೋದಿರ್ತಲ್ಲ ನಾಲ್ಕು, ಅದೊಂದು ಸ್ಪೆಷಲ್ ಇರ್ತದೆ. ರೋಡ್ ನೋಡ್ರಿ ಎಷ್ಟು ಕ್ಲೀನ್ ಅದ ಅನ್ಕೋಬೋದು. ಕಸ ಹೊಡಿತಾರೆ ರೀ ಮುನ್ಸಿಪಾಲ್ಟಿದವ್ರು ಬಂದು. ನಮ್ಮ ಯಾದಗಿರಿ ನಗರಸಭೆ ಅಷ್ಟು ಕ್ಲೀನ್ ಇಡ್ತಾರೆ, ಗೊತ್ತಿಲ್ಲ ನಿಮ್ಗೆ. ಯಾವಾಗಲೂ ಕ್ಲೀನ್ ಇರ್ತದೆ. ಗಾಡಿಗಳು ಯಾವಾಗಲೂ ರೆಶ್ ಇರೋಲ್ಲ, ಸ್ಲೋ ಆಗಿ ಓಡ್ತಿರ್ತಾರೆ, ಸ್ಪೀಡಾಗಿ ಹೋಗಲ್ಲ ಯಾವ ಗಾಡಿಗಳು. ಬಂತು ನಮ್ಮ ದೋಸ್ತ ಗಾಡಿ ಸ್ಲೋ ಮಾಡಿ ನಿಂದ್ರಿಸ್ಬಿಟ್ಟ. ಮಗ ಏನು ಚಹಾ ಇಲ್ಲಿ ಕುಡಿಯಮ್ಮ ಅಲ್ಲಿ ಕುಡಿಯಮ್ಮ ಅಂತ ಅನ್ನಕತ್ತಿದ. ಹಂಗೆ ನಮ್ಮ ಮುಂದೆ ಪಾಸ್ ಆದರು ಮೂವರು ಬೈಕ್ ಮೇಲೆ. ಮಗ ಇಲ್ಲಿ ಬೇಡ ಮಗ ಅಲ್ಲಿ ಕುಡಿಯಮ್ಮ ಅಂತ ನಮ್ಮ ದೋಸ್ತ